ಹಾಯ್ ಹಲೋ ನಮಸ್ಕಾರ ಎಲ್ಲ ಪಿ ಜಿ ಸಿ ಟಿ ವಿದ್ಯಾರ್ಥಿಗಳೇ ವೆರಿ ವೆಲ್ಕಮ್ ಬ್ಯಾಕ್. ಓಕೆ, ಸೊ ಈ ವಿಡಿಯೋದಲ್ಲಿ ಆಪ್ಷನ್ ಎಂಟ್ರೀಸ್ಗಳು ಆದಷ್ಟು ಬೇಗ ನಿಮಗೆ ಬರುತ್ತೆ. ಇಟ್ ಮೈ ಟೇಕ್ ಅಂದರ್ 4 to 5 days. ಅದಕ್ಕೆ ಮುಂಚಿತವಾಗಿ ನಿಮಗೆ ಒಂದು ನಾಲೆಜ್ ಬೇಕಾಗುತ್ತೆ ಆಪ್ಷನ್ ಎಂಟ್ರಿ ಸ್ಕೆಡ್ಯೂಲ್ ಬಗ್ಗೆ. ಓಕೆ, ಸೊ ಆಪ್ಷನ್ ಎಂಟ್ರಿ ಮಾಡೋಕ್ಕಿಂತ ಮುಂಚಿತವಾಗಿ ಒಂದು ಸ್ಕೆಡ್ಯೂಲ್ ಕೊಡ್ತಾರೆ, ಒಂದು ಟೈಮ್ ಟೇಬಲ್ ಕೊಡ್ತಾರೆ. ಅದೇ ಫಸ್ಟ್ ರೌಂಡ್ ಸೀಟ್ ಅಲಾಟ್ಮೆಂಟ್ ಸ್ಕೆಡ್ಯೂಲ್ ಅಂತ ಕರೀತಾರೆ. ಓಕೆ, ಸೊ ಯು ಮೇ ಗೆಟ್ ದಿಸ್ PDF ಬೈ ಅಂದರ್ 4 to 5 days. ಸೊ ಇವಾಗ ಏನೇನು ಸಿದ್ಧತೆಗಳನ್ನು ಮಾಡ್ಕೋಬೇಕಂದ್ರೆ ಫಸ್ಟ್ ಆಫ್ ಆಲ್ ನೋಡಿ ವಿದ್ಯಾರ್ಥಿಗಳೇ, ಈ ಒಂದು PDF ನಿಮಗೆ ಹೋದ ವರ್ಷ ಫಾರ್ ಎಕ್ಸಾಂಪಲ್ ತೆಗೆದುಕೊಂಡು ನಿಮಗೆ ಎಕ್ಸ್ಪ್ಲನೇಷನ್ ಮಾಡ್ತಾ ಇದ್ದೇನೆ. 5ನೇ ತಾರೀಕಿಗೆ ನವೆಂಬರ್ಗೆ ಬಂದಿತ್ತು. ಓಕೆ, ಸೊ ನಿಮಗೆ ಲಾಸ್ಟ್ ಡೇಟ್ ನಿಮಗೆ ಆಪ್ಷನ್ ಎಂಟ್ರಿ ಮಾಡಲಿಕ್ಕೆ 8ನೇ ತಾರೀಕು ಟೈಮ್ ಕೊಟ್ಟಿದ್ದಾರೆ. ದಟ್ ಈಸ್ 3 ದಿನ ನಿಮಗೆ ಟೈಮ್ ಕೊಟ್ಟಿದ್ದಾರೆ ಆಪ್ಷನ್ ಎಂಟ್ರಿ ಮಾಡಲಿಕ್ಕೆ. ಆಪ್ಷನ್ ಎಂಟ್ರಿ ಅಂದರೆ ಏನು? ಹಾಗಾದರೆ ಜಸ್ಟ್ ಕಾಲೇಜಸನ್ನು ಆ್ಯಡಪ್ ಮಾಡ್ಕೊಳ್ಬೋದು, ಆಯಿತಾ. ಆ ನಂತರ ಒಂದು PDF ಅನ್ನು ಡೌನ್ ಮಾಡ್ಕೊಳ್ಳಿ. ಓಕೆ, ಪ್ರಿಂಟ್ ಅಂತ ಜಸ್ಟ್. ಓಕೆ, ಆಮೇಲೆ ವಿದ್ಯಾರ್ಥಿಗಳೇ ನಿಮಗೆ ಪಬ್ಲಿಕೇಶನ್ ಆಫ್ ಮಾಕ್ ಅಲಾಟ್ಮೆಂಟ್ ರಿಸಲ್ಟ್ಸ್ ಬರುತ್ತೆ. ಸೊ ಈ ರಿಸಲ್ಟ್ ನೋಡಿಕೊಂಡು ನೀವು ನಿಮ್ಮ ಒಂದು ಪ್ರಿಫರೆನ್ಸ್ ಆರ್ಡರ್ನ ಚೇಂಜ್ ಮಾಡ್ಕೋಬೋದು. ಅದಕ್ಕೆ ನಿಮ್ಗೆ ಏನು ಮಾಡ್ತಾರೆ, ಸ್ವಲ್ಪ ಟೈಮ್ ಕೊಡ್ತಾರೆ. ಇಲ್ಲಿ ಕೊಟ್ಟಿದ್ದಾರೆ ನೋಡಿ, ಪ್ರೊವಿಷನ್ ಟು ಚೇಂಜ್ ಆಪ್ಷನ್ ಎಂಟ್ರಿ ಬೈ ಎಲಿಜಿಬಲ್ ಕ್ಯಾಂಡಿಡೇಟ್ಸ್ ಆಫ್ಟರ್ ವೆರಿಫೈಯಿಂಗ್ ದ ಮಾಕ್ ಅಲಾಟ್ಮೆಂಟ್ ರಿಸಲ್ಟ್ಸ್. ಕ್ಯಾಂಡಿಡೇಟ್ಸ್ ಆರ್ ಫ್ರೀ ಟು ಚೇಂಜ್, ರೀಆರ್ಡರ್, ಡಿಲೀಟ್ ಆ್ಯಂಡ್ ಆ್ಯಡ್ ಟು ದೇರ್ ಚಾಯ್ಸಸ್ ಆಫ್ ಕೋರ್ಸಸ್ ಆರ್ ಕಾಲೇಜಸ್ ಆಸ್ ಪರ್ ದೇರ್ ಪ್ರಿಫರೆನ್ಸ್. ಓಕೆ, ಸಮ್ಟೈಮ್ಸ್ ಏನಾಗುತ್ತೆ, ಮಾಕ್ ಅಲಾಟ್ಮೆಂಟಲ್ಲಿ ಕೆಲವೊಂದು ಕಾಲೇಜಸ್ ಆ್ಯಡಪ್ ಆಗಿರಲ್ಲ. ಅಂದರೆ ಇದೇ ನಿಮಗೆ ಫಸ್ಟ್ ರೌಂಡ್ ಇದ್ದಂಗೆ. ಓಕೆ, ಒನ್ಸ್ ಮಾಕ್ ಅಲಾಟ್ಮೆಂಟ್ ರಿಸಲ್ಟ್ ಆದಮೇಲೆ ನಿಮಗೆ ಆಪ್ಷನ್ ಎಂಟ್ರಿ ಮಾಡಲಿಕ್ಕೆ ಕೊಡ್ತಾರೆ. ದಟ್ ಈಸ್ ದ ರಿಯಲ್ ಅಲಾಟ್ಮೆಂಟ್ ಆಪ್ಷನ್ ಎಂಟ್ರಿ. ಅಂದರೆ ಫಸ್ಟ್ ಆಪ್ಷನ್ ಎಂಟ್ರಿ ಅದೇ. ಅದಕ್ಕೋಸ್ಕರ ಇಲ್ಲಿ ಮತ್ತೆ ನಿಮಗೆ ಟೈಮ್ ಕೊಟ್ಟಿದ್ದಾರೆ ನೋಡಿ, 9ನೇ ತಾರೀಕಿಲಿಂದ 12ನೇ ತಾರೀಕು, ಅಂದರೆ 9, 10, 11, 12 ಸಮ್ವೇರ್ ಅಬೌಟ್ 3.5 days ನಿಮಗೆ ಟೈಮ್ ಕೊಡ್ತಾರೆ. ಆಲ್ಮೋಸ್ಟ್ 3 ದಿನ ಅಂತ ಅಂದ್ಕೊಳ್ಳಿ. ಓಕೆ, ನಿಮ್ಗೆ ಏನು ಮಾಡ್ತಾರೆ, ಫಸ್ಟ್ ರೌಂಡ್ ರಿಯಲ್ ಅಲಾಟ್ಮೆಂಟ್ ರಿಸಲ್ಟ್ ಅನೌನ್ಸ್ ಆಗುತ್ತೆ, ಆಯಿತಾ. ಆ ರಿಸಲ್ಟ್ ಅನೌನ್ಸ್ಮೆಂಟ್ ಆದಮೇಲೆ ನಿಮಗೆ ರಿಯಲ್ ಆಗಿರುವಂಥ ಚಾಯ್ಸ್ ಎಂಟ್ರಿ ಕೊಡಬೇಕು. ಓಕೆ, ಸೊ ಚಾಯ್ಸ್ ಎಂಟ್ರಿನ ಆಲ್ರೆಡಿ ಎಕ್ಸ್ಪ್ಲೇನ್ ಮಾಡಿದ್ದೆ, ಇನ್ನೊಮ್ಮೆ ಹೇಳ್ತೀನಿ ನೋಡಿ. ಚಾಯ್ಸ್ ಅನ್ನು ನೀವು ಕೊಟ್ಟರೆ ಅಂದರೆ ನೀವು ಆ ಒಂದು ಪರ್ಟಿಕ್ಯುಲರ್ ಕಾಲೇಜಿಗೆ ಅಡ್ಮಿಷನ್ ಆಗ್ತೀರಿ ಅಂತ, ಆಯಿತಾ. ಇನ್ ಕೇಸ್ ನೀವು ಚಾಯ್ಸ್ 2 ಕೊಟ್ಟರೆ ಏನಾಗುತ್ತೆ, ಸೊ ಈ ಸಿಕ್ಕಿರುವಂಥ ಕಾಲೇಜ್ ಹೋಲ್ಡಲ್ಲಿರುತ್ತೆ. ಮತ್ತು ನೀವೇನು ಮಾಡ್ತೀರಾ, ಆಪ್ಷನ್ ಎಂಟ್ರಿಗೆ ನೆಕ್ಸ್ಟ್ ರೌಂಡ್ಗೆ ಭಾಗವಹಿಸ್ತೀನಿ ಅಂತ ಕನ್ಫರ್ಮೇಷನ್ ಮಾಡ್ತೀರಾ. ಓಕೆ, ಇನ್ ಕೇಸ್ ಹೈಯರ್ ಪ್ರಿಫರೆನ್ಸ್ ಇರುವಂಥ ಕಾಲೇಜ್ ಸಿಕ್ತಂದರೆ ಆ ಕಾಲೇಜಿಗೆ ಅಡ್ಮಿಷನ್ ಆಗ್ತೀನಿ. ಯಾವುದೋ ಕಾಲೇಜ್ ಸಿಗಲಪ್ಪ ಅಂದರೆ ಈ ಹೋಲ್ಡಲ್ಲಿ ಇರುವಂಥ ಕಾಲೇಜ್ ಅಡ್ಮಿಷನ್ ಆಗ್ತೀನಿ ಅಂತ. ಓಕೆ, ಥರ್ಡ್ ಕ್ವಶನ್ ಬಂದುಬಿಟ್ಟು ಚಾಯ್ಸ್ 3 ಕೊಟ್ಟರೆ ನೀವೇನು ಮಾಡ್ತೀರಾ, ಸಿಕ್ಕಿರುವಂಥ ಕಾಲೇಜು ಹೋಲ್ಡಲ್ಲಿ ಇರೋದಿಲ್ಲ. ಜಸ್ಟ್ ಏನಾಗುತ್ತೆ, ನೀವು ಬೇರೆ ಕಾಲೇಜಿಗೆ ಟ್ರೈ ಮಾಡಬೇಕು. ಯಾವುದಾದ್ರೂ ಕಾಲೇಜ್ ಸಿಗ್ಬೋದು. ಓಕೆ, ಬಟ್ ಈ ಸಿಕ್ಕಿರುವಂಥ ಕಾಲೇಜ್ ಮಾತ್ರ ಡಿಲೀಟ್ ಆಗುತ್ತೆ, ಆಯಿತಾ. ನೆಕ್ಸ್ಟು ಇವಾಗ ಯಾರು ಚಾಯ್ಸನ್ನು ಕೊಟ್ಟಿರ್ತೀರಲ್ವ ಅವ್ರಿಗಷ್ಟೇ ಇಲ್ಲಿ ಕೊಟ್ಟಿದ್ದಾರೆ ನೋಡಿ. ಸೊ ಲಾಸ್ಟ್ ಡೇಟ್ ಫಾರ್ ರಿಪೋರ್ಟಿಂಗ್ ಆಟ್ ದ ಅಲಾಟೆಡ್ ಕಾಲೇಜಸ್ ಚಾಯ್ಸ್ 1 ಕ್ಯಾಂಡಿಡೇಟ್ಸ್ ಓನ್ಲಿ. ಓಕೆ, ಸೊ ಚಾಯ್ಸ್ 2 ಕೊಟ್ಟವ್ರು ಏನು ನೀವು ಕಾಲೇಜು ರಿಪೋರ್ಟ್ ಮಾಡೋದು ಏನು ಬೇಕಾಗಿಲ್ಲ, ಬರೀ ಚಾಯ್ಸ್ 1 ಓನ್ಲಿ ಬೈ ಡೌನ್ಲೋಡಿಂಗ್ ದ ಅಡ್ಮಿಷನ್ ಆರ್ಡರ್ ಅಲಾಂಗ್ ವಿತ್ ಆಲ್ ದ ಒರಿಜಿನಲ್ಸ್ ಆಸ್ ಪರ್ ಆಸ್ ವೆರಿಫಿಕೇಶನ್ ಸ್ಲಿಪ್ ಆರ್ ಕ್ಲೇಮ್ ಸ್ಲಿಪ್. ಓಕೆ, ಸೊ ಸಾಕಷ್ಟು ವಿದ್ಯಾರ್ಥಿಗಳು ಸರ್ ಸೀಕ್ರೆಟ್ ಕೀ ಕೊಟ್ಟಿಲ್ಲ ಕ್ಲೇಮ್ ಸ್ಲಿಪ್ಪಲ್ಲಿ, ಏನು ಮಾಡ್ತಾರೆ ಹಾಗಂದ್ರೆ ಕೇಳಿದ್ದಾರೆ ನೋಡಿ. ವಿದ್ಯಾರ್ಥಿಗಳು ಪ್ರತಿ ವರ್ಷ ಕೂಡ ಕೇದೋರು ಅಪ್ಡೇಟ್ ಆಗ್ತಾನೆ ಇದ್ದಾರೆ. ಅದಕ್ಕೆ ಈ ವರ್ಷ ಸ್ವಲ್ಪ ಆಪ್ಷನ್ಲಿ ಸ್ವಲ್ಪ ಚೇಂಜಸ್ ಮಾಡ್ತಾ ಇದ್ದಾರೆ. ಅದಕ್ಕೋಸ್ಕರ ದೇ ವಿಲ್ ಅಪ್ಡೇಟ್ ಯು ಆನ್ ದಿಸ್ ಪಾರ್ಟ್. ಆ ನಂತರ ಮತ್ತೊಮ್ಮೆ ನಿಮಗೆ ಡೇಟನ್ನು ಎಕ್ಸ್ಟೆಂಡ್ ಮಾಡ್ತಾರೆ. ಸೊ ದಟ್ ಯಾರಾದರೂ ಚಾಯ್ಸ್ ಅನ್ನು ಕೊಟ್ಟಿರ್ತಾರಲ್ವ ಕಾಲೇಜ್ ನಿಮಗೆ ಹೋಗಲಿಕ್ಕೆ ಅದೆಲ್ಲ ಕೂಡ ಡಾಕ್ಯುಮೆಂಟ್ ಸಬ್ಮಿಟ್ ಮಾಡಲಿಕ್ಕೆ ಸ್ವಲ್ಪ ಟೈಮ್ ಬೇಕಾಗುತ್ತೆ. ಅದಕ್ಕೋಸ್ಕರ ಡೇಟ್ ಎಕ್ಸ್ಟೆಂಡ್ ಮಾಡ್ತಾರೆ, ಆಯಿತಾ. ನೆಕ್ಸ್ಟು ಯಾರು ಚಾಯ್ಸ್ 2 ಕೊಟ್ಟಿರ್ತೀರಾ, ಚಾಯ್ಸ್ 3 ಕೊಟ್ಟಿರ್ತೀರಾ, ಅವ್ರಿಗೆ ಸೆಕೆಂಡ್ ರೌಂಡಿಗೆ ಮತ್ತೊಮ್ಮೆ ಸ್ಕೆಡ್ಯೂಲ್ ಬರುತ್ತೆ. ಅವಾಗ ಇಲ್ಲಿ ಕೊಟ್ಟಿದ್ದಾರೆ ನೋಡಿ. ಸೊ ಯು ಕ್ಯಾನ್ ಆ್ಯಡ್ ದ ಫ್ರೆಶ್ ಆಪ್ಷನ್ಸ್. ಆ್ಯಕ್ಚುಲಿ ಆಸ್ ಪರ್ ಎಸ್ ರೂಲ್ಸ್ ಪ್ರಕಾರ ಪ್ರತಿ ವರ್ಷ ಕೂಡ ಸೊ ನಿಮಗೆ ಸೆಕೆಂಡ್ ರೌಂಡಿಗೆ ಆಪ್ಷನ್ಸ್ ಆ್ಯಡ್ ಮಾಡಿಗೆ ಕೊಡಲ್ಲ. ಓಕೆ, ಬಟ್ ಹೋದ ವರ್ಷ ಇಟ್ಸ್ ಎ ಗುಡ್ ಲಕ್ ದಟ್ ದೇ ಹ್ಯಾವ್ ಗಿವನ್ ಇಟ್. ಆ ನಂತರ ನಿಮಗೆ ಸೆಕೆಂಡ್ ರೌಂಡ್ ಪ್ರೊವಿಷನಲ್ ರಿಸಲ್ಟ್ ಬರುತ್ತೆ. ಆ ನಂತರ ಸೆಕೆಂಡ್ ರೌಂಡ್ ನಿಮಗೆ ಫೈನಲ್ ರಿಸಲ್ಟ್ ಬರುತ್ತೆ. ಆ ನಂತರ ನೀವೇನು ಮಾಡ್ಬೋದು, ನಿಮಗೆ ಇಲ್ಲಿ ಚಾಯ್ಸ್ ಎಂಟ್ರಿ ಏನಿರೋದಿಲ್ಲ, ಡೈರೆಕ್ಟ್ ನೀವು ಪೇಮೆಂಟ್ ಆಫ್ ಫೀಸ್ ಮಾಡಬೇಕು. ಚಾಯ್ಸ್ 2 ಕೊಟ್ಟವರು ಅಥವಾ ಚಾಯ್ಸ್ 3 ಕೊಟ್ಟವರು ಅಡ್ಮಿಷನ್ ಡೌನ್ ಮಾಡ್ಕೋಬೇಕು. ಆ ನಂತರ ಕಾಲೇಜ್ ಹೋಗಿ ರಿಪೋರ್ಟ್ ಮಾಡ್ಕೋಬೇಕು. ಆ್ಯಂಡ್ ಲೇಟರ್ ಆನ್ KE ರಿಪೋರ್ಟ್ ಮಾಡಲೇಬೇಕು. ಸೊ ನೆಕ್ಸ್ಟ್ ಥರ್ಡ್ ರೌಂಡ್ ದಟ್ ಇಸ್ ಆಲ್ಸೋ ನಾಸ್ ಕ್ಯಾಶುವಲ್ ವೇಕೆನ್ಸಿ ರೌಂಡ್. ಅದು ನಿಮಗೆ ಒಂದು ಸಪ್ರೇಟ್ ಆಗಿ ಒಂದು PDF ಅನ್ನು ಕೊಡ್ತಾರೆ. ಹೋಪ್ ನಿಮಗೆ ಒಂದು ಸ್ವಲ್ಪ ಒಂದು ಐಡಿಯಾ ಬಂತು ಅಂತ ಅನ್ಕೋತೀನಿ. ಸೊ ಈ ರೀತಿ ಆಪ್ಷನ್ ಎಂಟ್ರಿ ಒಂದು ಸ್ಕೆಡ್ಯೂಲ್ ಈ ರೀತಿ ವರ್ಕ್ ಆಗುತ್ತೆ. ಅದಕ್ಕೆ ನೀವು ಈ ಥರ ಪ್ರಿಪೇರ್ ಆಗಬೇಕು. ಸೊ ಮುಂದಿನ ಆದಷ್ಟು ಬೇಗನೆ ಭೇಟಿ ಆಗೋಣಂತೆ. ಫಸ್ಟ್ ನಮ್ಮ ಚಾನಲ್ ವಿಸಿಟ್ ಮಾಡಿದರೆ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್. ಥ್ಯಾಂಕ್ ಯು ಫಾರ್ ವಾಚಿಂಗ್.